ಈಗ ಒಂದು ವಾರದ ನಂತರ ಸಿಹಿ ಸುದ್ದಿ ಸಿಗುತ್ತೆ ಅಂತ ಹೇಳಿ ಒಂದು ಮಾತು ಆಗಿದೆ ಸರ್, ಹೇಳಿ ಏನು ಸರ್? ನಿಮಗೆಲ್ಲ ಸಿಹಿ ಸುದ್ದಿಗಳು ಬರುತ್ತೆ. ಆ ಒಂದು ದಿನ ನಾನು ನಿಮ್ಮೆಲ್ಲ ಪ್ರೆಸ್ ಮೀಟ್ ಮಾಡ್ತೇನೆ. ನಿಮಗೆ ಸಿಹಿ ಸಿಗುತ್ತಾ ಸರ್? ಎಲ್ಲರಿಗೂ, ಕರ್ನಾಟಕ ರಾಜ್ಯದ ಎಲ್ಲ 7 ಕೋಟಿ ಜನಕ್ಕೂ ಸಿಹಿ ಸುದ್ದಿ ಸಿಗುತ್ತೆ. ಎಷ್ಟು ದಿನದಲ್ಲಿ ಸರ್? ಟೈಮ್ ಬಾಂಡಿಂಗ್ ಏನಾದರೂ? ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ಹೈಕಮಾಂಡ್ ಅವರು ತೆಗೆದುಕೋತಾರೆ. ಸೊ ನಿಮ್ಗೆಲ್ಲರಿಗೂ ಆ ಸಿಹಿನ ಹಂಚ್ಕೋತೇವೆ. ನಮ್ಮ ಕಾರ್ಯಕರ್ತರುಗಳಿಗಿದೆ ಸರ್, ಯಡಿಯೂರಪ್ಪ ಕಾರ್ಯಕರ್ತರುಗಳಿಗಿದೆ. ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ಕೂಡ್ದು. ಇವತ್ತು ಭಗವಂತನ ಆಶೀರ್ವಾದ ಪಡೀಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ನೀವು ಬಂದಿದ್ದೀರಿ. ಸಿದ್ಧಲಿಂಗಪ್ಪನ ಮನಸ್ಸು ಮಾಡಿದ್ರೆ ಎಲ್ಲರನ್ನೂ ಎಲ್ಲ ರೀತಿಯಲ್ಲೂ ತೆಗೆದುಕೊಂಡು ಹೋಗಿರೋಂಥದ್ದನ್ನು ನಾನು ಒಬ್ಬ ಸಾಕ್ಷಿ. ಸೊ ಹಾಗಾಗಿ ನಿಮಗೂ ಒಳ್ಳೆಯದಾಗುತ್ತೆ, ನನಗೂ ಒಳ್ಳೆಯದಾಗುತ್ತೆ, ಕ್ಷೇತ್ರ ಜನತೆಗೆ ಒಳ್ಳೆಯದಾಗುತ್ತೆ, ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ಸರ್ ಮಾತಿಗೆ ಬದ್ಧರಾಗಿ ನಾಯಕರು ನಡೀತಾರೆ ಸರ್. ಇವತ್ತು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾವೆಲ್ಲ ಮನುಷ್ಯರಾಗಿದ್ಕೊಂಡು ಮನುಷ್ಯತ್ವದ ಒಂದು ಗುಣ ಏನು ಅಂತಂದರೆ ಮಾತಿನ ಮೌಲ್ಯ ಭಾಳಷ್ಟು ಮುಖ್ಯವಾದಂಥ ಅಂಶ. ಇವತ್ತು ನಾವು ಯಾವ ರೀತಿ ಮಾತನಾಡ್ತೇವೆ, ಯಾವ ರೀತಿ ನಡ್ಕೋತೇವೆ ಅನ್ನೋದನ್ನು ಇವತ್ತು ಅದೇ ಇತಿಹಾಸ ಅದು. ಅದರಂತೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಮುನ್ನ ಮಾತು ಕೊಟ್ಟಿದ್ದರು. ಆ ಭರವಸೆಗಳೆಲ್ಲನೂ ಇವತ್ತು ಸಾಮಾನ್ಯ ಜನರಿಗೆ ಈಡೇರಿಸಿದ್ದಾರೆ. ಭಾಳಷ್ಟು ಮಾತುಗಳನ್ನು ಕೊಟ್ಟಿರೋಂಥದ್ದನ್ನು ಸಿದ್ದರಾಮಯ್ಯ ಸಾಹೇಬರು ಈಡೇರಿಸ್ತಾರೆ ಅನ್ನೋ ಒಂದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ. ಸೊ ಆಗುತ್ತೆ ಅಂತ ಹೇಳಲಿಕ್ಕೆ ಇತಿಹಾಸ ಇದೆ. ಸಿದ್ದರಾಮಯ್ಯ ಸಾಹೇಬರ ವ್ಯಕ್ತಿತ್ವನೇ ಆ ಥರ. ಅವ್ರು ಏನೇನು ಭರವಸೆ ಕೊಟ್ಟಿದ್ದಾರೆ ಅದೆಲ್ಲನೂ ಈಡೇರಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದಂತೂ ನಿಜ, ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಅತ್ಯುನ್ನತ ಮೇರು ಪರ್ವತದಲ್ಲಿರೋಂಥ ಹಿರಿಯ ರಾಜಕಾರಣಿಯವರು. ಇವತ್ತು ಸುಮಾರು 2 ಬಾರಿ ಮುಖ್ಯಮಂತ್ರಿ ಆಗಿರೋಂಥ ಉನ್ನತ ಸ್ಥಾನದಲ್ಲಿದ್ದಾರೆ. ನಮಗೆಲ್ಲರೂ ಮುಖ್ಯಮಂತ್ರಿ ಆಗಿರೋ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರನ್ನು ರಕ್ಷಣೆ ಕೊಡೋಂಥದ್ದು ಅವ್ರ ಜವಾಬ್ದಾರಿ ಇದೆ. ಅವ್ರೇನು ನಡ್ಕೊಂಡಿದ್ದಾರೆ ಅದರಂತೆ ಮಾಡಿಕೊಡ್ತಾರೆ ಅನ್ನೋದನ್ನು ನಾವೆಲ್ಲ, ನಾನೊಬ್ಬನೇ ಅಲ್ಲ, ಇಡೀ 140 ಕಾಂಗ್ರೆಸ್ಸಿನ ಶಾಸಕರು ಗೊತ್ತಿದೆ, ಆಗುತ್ತೆ. ಸರ್, ಈ ಪೋಸ್ಟ್ ವಿಚಾರ ಆಗ್ತಿದೆ ಸರ್. ನಿನ್ನೆ ಒಂದೆರಡು ಪೋಸ್ಟ್ಗಳು ಬಂತು. ಮೊದಲು ಡಿ ಕೆ ಶಿವಕುಮಾರ್ ಕಡೆಯಿಂದ ಒಂದು ಪೋಸ್ಟ್ ಬಂತು, ಅದಾಂತರ ಸಿದ್ದರಾಮಯ್ಯ ಒಂದು ಪೋಸ್ಟ್ ಬಂತು. ಸರ್ ಏನಿದೆ ಸರ್ ಇದು? ಏನು ಇಂಡಿಕೇಶನ್ ಮಾಡ್ತಿದೆ ಅಂತ? ಅಲ್ಲ, ಇಬ್ಬರು ಪೂರಕವಾಗಿ ಮಾತನಾಡ್ತಿದ್ದಾರೆ. ಒಬ್ಬ ಮಾನವೀಯ ಗುಣಗಳಲ್ಲಿ ಮೌಲ್ಯಗಳನ್ನು ಕಾಪಾಡೋಂಥ ಒಂದು ಮಾತಿನ ಒಂದು ಏನು ಕೊಟ್ಟಿರ್ತೀವಿ ಮಾತು, ಅದನ್ನು ಉಳಿಸ್ಕೋಬೇಕಾಗಿರೋಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಒಬ್ಬ ಸಮಾಜ ಸೇವೆಗೆ ಬಂದಿರೋಂಥದ್ದನ್ನು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಂತೆ ಮುಖ್ಯಮಂತ್ರಿಗಳು ಸಹ ನಾವೇನೇನು ಮಾತು ಕೊಟ್ಟಿದ್ದೇವೆ ಅದನ್ನು ಉಳಿಸ್ಕೊತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಉಳಿಸ್ಕೊತೇವೆ ಅನ್ನೋದು ಪೂರಕವಾದಂಥ ಮಾತನ್ನು ಹೇಳಿರೋಂಥದ್ದು ಅಂತ ನಾನು ಭಾವಿಸ್ತೇನೆ. ನಾನು ಸರ್, ಈಗ ತುಮಕೂರಲ್ಲೂ ಕೂಡ ದಲಿತರಿಗೆ CM ಮಾಡಬೇಕು ಅಂತ ಒಂದಷ್ಟು ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಈ ಕಡೆ ಒಂದಷ್ಟು ಡಿ ಕೆ ಶಿವಕುಮಾರ್ CM ಅಂತ ಹೋಮ ಹವನ ಮತ್ತು ಇತರ ರಾಜಕೀಯ ಚಟುವಟಿಕೆ ಸೇರಿ ನಡೀತಾ ಇದೆ ಸರ್. ಒಳ್ಳೆಯದಾಗಲಿ, ಯಾರ್ಯಾರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಜಾತಿ ಮತ್ತು ಧರ್ಮಗಳ ಹಿನ್ನೆಲೆಯಲ್ಲಿ ರಾಜಕೀಯದ ವ್ಯವಸ್ಥೆಯಲ್ಲಿ ನಾನು ಮಾತಾಡಲಿಕ್ಕೆ ಹೋಗಲ್ಲ. ನಾವೆಲ್ಲ ಕಾಂಗ್ರೆಸ್ ಕುಟುಂಬ ಒಂದು. ಇವತ್ತು ಏನು ಎಲ್ಲ ಸಮುದಾಯದವರನ್ನು ಒಳಗೊಂಡಂತೆ ಜಾತ್ಯತೀತ ತತ್ವದಲ್ಲಿ ಸಿದ್ಧಾಂತದಲ್ಲಿ ಹೋಗ್ತಾ ಇದ್ದೇವೆ. ಒಳ್ಳೆಯದಾಗುತ್ತೆ.